ನಿಕೋಬಾರ್ ದ್ವೀಪ ಮಾರಾಟಕ್ಕಿದೆಯೇ? ಹಸಿರು ಸಿರಿಯ ಬಲಿ, ಅಭಿವೃದ್ಧಿಯೋ ಮಹಾವಿನಾಶವೋ? ಗ್ರೇಟ್ ನಿಕೋಬಾರ್ ಮೆಗಾ ಸ್ಕ್ಯಾಮ್. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಮನೋಜ್. ಜೂನ್ 5 ಬಂತೆಂದರೆ ಸಾಕು, ದೇಶದಾದ್ಯಂತ ಪರಿಸರ ಸಂರಕ್ಷಣೆಯ ಭಾಷಣಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಮತ್ತು ಶಪಥಗಳ ಮಹಾಪೂರವೇ ಹರಿಯುತ್ತದೆ. ಆದರೆ ಈ ಆಚರಣೆಗಳು ಮುಗಿತಿದ್ದಂತೆ ಪರಿಸರದ ಕಾಳಜಿಯು ಮರೆತು ಹೋಗ್ತದೆ ಎಂಬುದು ಕಹಿ ಸತ್ಯ. ಒಂದು ಕಡೆ ಹಸಿರು ಉಳಿಸುವ ಸೋಗು ಹಾಕುವ ಸರ್ಕಾರಗಳು, ಮತ್ತೊಂದೆಡೆ ಅಭಿವೃದ್ಧಿಯ ಮುಖವಾಡ ತೊಟ್ಟು ಬೃಹತ್ ಯೋಜನೆಗಳ ಮೂಲಕ ಭಾರತದ ನೈಸರ್ಗಿಕ ಸಂಪತ್ತನ್ನು ಬರಿದು ಮಾಡ್ತಾ ಇವೆ. ಕೈಗಾರಿಕೆಗಳು, ಹೆದ್ದಾರಿಗಳು, ಗಣಿಗಳು ಹಾಗೂ ಮೆಗಾ ಪ್ರಾಜೆಕ್ಟ್ಗಳಾಗಿ ಲಕ್ಷಾಂತರ ಹೆಕ್ಟೇರ್ ದಟ್ಟ ಅರಣ್ಯವನ್ನು ಬಲಿ ಕೊಡಲಾಗ್ತಾ ಇದೆ. ಈ ಪೈಕಿ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಹೆಚ್ಚು ವಿವಾದ ಮತ್ತು ತೀವ್ರ ಚರ್ಚೆಗೆ ಗ್ರಾಸವಾಗಿರುವುದು ಕೇಂದ್ರ ಸರ್ಕಾರದ ಗ್ರೇಟ್ ನಿಕೋಬಾರ್ ದ್ವೀಪ ಯೋಜನೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹದಲ್ಲಿ ಜಾರಿಗೆ ತರಲು ಉದ್ದೇಶಿಸಿರುವ ಈ ಯೋಜನೆಗೆ ರಾಜಕೀಯ ಹಾಗೂ ಪರಿಸರ ವಲಯದಲ್ಲಿ ಭಾರಿ ಪ್ರತಿರೋಧ ವ್ಯಕ್ತವಾಗ್ತಾ ಇದೆ. ಅಭಿವೃದ್ಧಿಯ ಹೆಸರಿನಲ್ಲಿ ಇಡೀ ದ್ವೀಪದ ಸೂಕ್ಷ್ಮ ಪರಿಸರ ವ್ಯವಸ್ಥೆಯನ್ನೇ ಆಹುತಿ ಕೊಡಲು ಸರ್ಕಾರ ಮುಂದಾಗಿದೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಏನಿದು ಗ್ರೇಟ್ ನಿಕೋಬಾರ್ ಯೋಜನೆ? ಕೇಂದ್ರ ಸರ್ಕಾರವು ಅಂಡಮಾನ್ ಮತ್ತು ನಿಕೋಬಾರ್ನ ದಕ್ಷಿಣ ತುದಿಯಲ್ಲಿ ಸುಮಾರು 72,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಬೃಹತ್ ಮೂಲಸೌಕರ್ಯ ಯೋಜನೆಯನ್ನು ಹಮ್ಮಿಕೊಂಡಿದೆ. ಈ ಯೋಜನೆಯಡಿ ಮುಖ್ಯವಾಗಿ 4 ಪ್ರಮುಖ ಮೂಲಸೌಕರ್ಯಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. ಅದರಲ್ಲಿ ಮೊದಲನೇದು ಅಂತಾರಾಷ್ಟ್ರೀಯ ಕಂಟೈನರ್ ಸಾಗಣೆ ಟರ್ಮಿನಲ್, ಇನ್ನು ಎರಡನೇದು ಮಿಲಿಟರಿ ಮತ್ತು ನಾಗರಿಕ ಬಳಕೆಯ ಜಂಟಿ ವಿಮಾನ ನಿಲ್ದಾಣ, ಇನ್ನು ಮೂರನೇದು ಗ್ಯಾಸ್ ಆಧಾರಿತ ವಿದ್ಯುತ್ ಸ್ಥಾವರ, ಇನ್ನು ನಾಲ್ಕನೇದು ಪ್ರವಾಸೋದ್ಯಮಕ್ಕಾಗಿ ಅತ್ಯಾಧುನಿಕ ಐಷಾರಾಮಿ ನಗರ. ಈ ಯೋಜನೆಗಾಗಿ ಸುಮಾರು 130 ಚದರ ಕಿಲೋಮೀಟರ್ಗಿಂತಲೂ ಹೆಚ್ಚು ವಿಸ್ತೀರ್ಣದ ದಟ್ಟವಾದ ಮಳೆ ಕಾಡುಗಳನ್ನು ಕಡಿಯಲಾಗ್ತಾ ಇದೆ. ಈ ಗಾತ್ರವು ದೇಶದ ರಾಜಧಾನಿ ಅಂದರೆ ನವದೆಹಲಿಗಿಂತಲೂ ಹಲವು ಪಟ್ಟು ದೊಡ್ಡದಾಗಿದೆ. ವಿಶ್ವ ಪರಿಸರ ದಿನದಂದೇ ಈ ಯೋಜನೆಯ ವಿರುದ್ಧ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ದ್ವೀಪದಲ್ಲಿನ ಈ ಮೆಗಾ ಪ್ರಾಜೆಕ್ಟ್ ರಾಷ್ಟ್ರೀಯ ರಕ್ಷಣೆಗೆ ಸಂಬಂಧಿಸಿದ್ದು ಎಂಬ ಆಡಳಿತಾರೂಢ ಬಿಜೆಪಿಯ ವಾದ ಸಂಪೂರ್ಣ ಸುಳ್ಳು ಅಂತ ಅವರು ಆರೋಪ ಮಾಡಿದ್ದಾರೆ. ಇದು ದೇಶದ ಭದ್ರತೆಗೆ ಸಂಬಂಧಿಸಿದ ಯೋಜನೆಯಲ್ಲ, ಬದಲಿಗೆ ಕೈಗಾರಿಕೋದ್ಯಮಿ ಗೌತಮ್ ಅದಾನಿ ಅವರ ವಾಣಿಜ್ಯ ಹಿತಾಸಕ್ತಿಗೆ ನೆರವಾಗಲು ಹೂಡಿರುವ ತಂತ್ರ. ದೇಶದ ಸೈನ್ಯ ಮತ್ತು ರಕ್ಷಣೆಯನ್ನು ಹೆಸರಿಟ್ಕೊಂಡು ಭಾರತೀಯ ಭೂಮಿಯನ್ನು ಖಾಸಗಿಯವರಿಗೆ ಒಪ್ಪಿಸುವ ಸಂಚು ಇದರ ಹಿಂದೆ ಅಡಗಿದೆ ಅಂತ ರಾಹುಲ್ ಗಾಂಧಿ ನೇರವಾಗಿ ಆರೋಪ ಮಾಡಿದ್ದಾರೆ. ರಕ್ಷಣಾತ್ಮಕ ಹಿತಾಸಕ್ತಿಗಳೇ ನಿಮಗೆ ಪ್ರಮುಖವಾಗಿದ್ದರೆ ನಿಕೋಬಾರ್ ದ್ವೀಪಗಳಲ್ಲಿ ಈಗಾಗಲೇ ಇರುವ ನೌಕಾ ವಾಯುನೆಲೆಯಾದ INS ಬಾಜ್ ಅನ್ನು ವಿಸ್ತರಿಸಬೇಕು. ಇದಕ್ಕೆ ಕಾಂಗ್ರೆಸ್ ಪಕ್ಷದ ಸಂಪೂರ್ಣ ಬೆಂಬಲವಿದೆ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಕರಾವಳಿ ತೀರದಲ್ಲೇ ಇರುವ ಈ ವಾಯುನೆಲೆಯನ್ನು ವಿಸ್ತರಿಸಲು ನೌಕಾಪಡೆಯು ಕಳೆದ 5 ವರ್ಷಗಳಿಂದ ಕೇಳ್ತಾ ಇದೆ. ಆದರೆ ಸರ್ಕಾರ ಅದಕ್ಕೆ ಮುಂದಾಗದೆ ಕೇವಲ ಖಾಸಗಿ ಹೋಟೆಲ್ಗಳು, ರೆಸಾರ್ಟ್ಗಳು ಮತ್ತು ಕೆಸಿನೋಗಳ ನಿರ್ಮಾಣಕ್ಕಾಗಿ ಇಡೀ ಮಳೆ ಕಾಡುಗಳನ್ನು ನಾಶಪಡಿಸುತ್ತಿದೆ ಎಂಬುದು ವಿಪಕ್ಷಗಳ ಪ್ರಮುಖ ಟೀಕೆಯಾಗಿದೆ. ಇನ್ನು ಮುಖ್ಯ ಭಾಗವಾದ ಕೇರಳದಲ್ಲೇ ಈಗಾಗಲೇ ಅದಾನಿ ಸಮೂಹದ ಬಂದರು ನಿರ್ಮಾಣವಾಗ್ತಿರೋದ್ರಿಂದ ಇಲ್ಲಿ ಮತ್ತೊಂದು ಟ್ರಾನ್ಸ್ಶಿಪ್ಮೆಂಟ್ ಬಂದರು ಯಶಸ್ವಿಯಾಗುವುದಿಲ್ಲ ಎಂಬುದು ಆರ್ಥಿಕ ತಜ್ಞರ ವಾದವೂ ಆಗಿದೆ. ಗ್ರೇಟ್ ನಿಕೋಬಾರ್ ಕೇವಲ ಒಂದು ಭೂಪ್ರದೇಶವಲ್ಲ, ಅದು ಜಗತ್ತಿನ ಅಪರೂಪದ ಜೀವ ವೈವಿಧ್ಯದ ತಾಣ. ಈ ಯೋಜನೆಯಿಂದಾಗಿ ಸುಮಾರು 1.5 ಕೋಟಿಗೂ ಹೆಚ್ಚು ಮರಗಳು, ಪ್ರಾಚೀನ ಮಳೆ ಕಾಡುಗಳು ಮತ್ತು ಸಮುದ್ರದ ಹವಳದ ದಿಬ್ಬಗಳು ಸಂಪೂರ್ಣವಾಗಿ ನಾಶವಾಗುವ ಭೀತಿಯಲ್ಲಿವೆ. ಅದಕ್ಕಿಂತಲೂ ಆತಂಕಕಾರಿ ಸಂಗತಿ ಎಂದರೆ ಈ ದ್ವೀಪದಲ್ಲಿ ಶತಮಾನಗಳಿಂದಲೂ ವಾಸಿಸ್ತಾ ಇರುವ ಜಗತ್ತಿನ ಅತ್ಯಂತ ಅಪರೂಪದ ಹಾಗೂ ನಶಿಸಿ ಹೋಗ್ತಾ ಇರುವ ಶೋಂಪೆನ್ ಮತ್ತು ನಿಕೋಬಾರಿಸ್ ಬುಡಕಟ್ಟು ಜನಾಂಗದವರ ಅಸ್ತಿತ್ವಕ್ಕೆ ಕುತ್ತು ಬಂದಿದೆ. ಅರಣ್ಯ ಹಕ್ಕುಗಳ ಕಾಯ್ದೆಯನ್ನು ಉಲ್ಲಂಘಿಸಿ ಈ ಸಮುದಾಯಗಳ ಭೂಮಿಯನ್ನು ಬಲವಂತವಾಗಿ ಕಸಿದುಕೊಳ್ಳಲಾಗ್ತಾ ಇದೆ. ಇಂದಿರಾ ಪಾಯಿಂಟ್ ಸೇರಿದಂತೆ ದ್ವೀಪದ ಹಲವು ಭಾಗಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಸ್ಥಳೀಯ ಬುಡಕಟ್ಟು ಜನರಿಗೆ ಮತ್ತು ವಸಾಹತುಗಾರರಿಗೆ ಯಾವುದೇ ನ್ಯಾಯಯುತ ಪರಿಹಾರ ಸಿಕ್ಕಿಲ್ಲ ಎಂಬುದು ಇಲ್ಲಿ ಬಹಿರಂಗವಾಗಿದೆ. ಕೇವಲ ನಿಕೋಬಾರ್ ಮಾತ್ರವಲ್ಲ, ಇಡೀ ದೇಶದಲ್ಲಿ ಪರಿಸರ ಸಂರಕ್ಷಣೆಯ ನಿಯಮಗಳನ್ನು ಗಾಳಿಗೆ ತೂರಲಾಗ್ತಾ ಇದೆ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಅಧಿಕೃತ ಅಂಕಿಅಂಶಗಳ ಪ್ರಕಾರ ಕಳೆದ 11 ವರ್ಷಗಳಲ್ಲಿ ಭಾರತದಲ್ಲಿ ಸುಮಾರು 1.92 ಲಕ್ಷ ಹೆಕ್ಟೇರ್ ಅರಣ್ಯ ಭೂಮಿಯನ್ನು ಅಭಿವೃದ್ಧಿ ಯೋಜನೆಗಳ ಹೆಸರಿನಲ್ಲಿ ಬೇರೆ ಉದ್ದೇಶಗಳಿಗೆ ಬಳಸಿಕೊಳ್ಳಲಾಗಿದೆ. 2014ರಿಂದ ಇಂದಿನವರೆಗೆ ಬರೋಬ್ಬರಿ 1.6 ಕೋಟಿಗೂ ಹೆಚ್ಚು ಮರಗಳನ್ನು ಕಡಿಯಲಾಗಿದೆ. ಇದು ದೇಶದ ಪರಿಸರ ಆಡಳಿತ ಚೌಕಟ್ಟು ಎಷ್ಟು ದುರ್ಬಲವಾಗಿದೆ ಎಂಬುದನ್ನು ತೋರಿಸುತ್ತದೆ. ಅಭಿವೃದ್ಧಿ ಎಂದರೆ ಕೇವಲ ಕಾಂಕ್ರೀಟ್ ಕಟ್ಟಡಗಳು, ಹೆದ್ದಾರಿಗಳು ಮತ್ತು ಬಂದರುಗಳಲ್ಲ. ಪ್ರಕೃತಿಯನ್ನು ಸಂಪೂರ್ಣವಾಗಿ ನಾಶ ಮಾಡಿ ಪಡೆಯುವ ಪ್ರಗತಿ ದೀರ್ಘಕಾಲ ಉಳಿಯೋದಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ದುರಾಸೆಗಿಂತ ಹಸಿರನ್ನು ಆರಿಸಿಕೊಳ್ತೇವೆ ಎಂಬ ಆನ್ಲೈನ್ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದ್ದು, ದೇಶದ ಯುವಜನರು ಇದರ ವಿರುದ್ಧ ಧ್ವನಿ ಎತ್ತಬೇಕಿದೆ. ಪ್ರಸ್ತುತ ದೇಶಕ್ಕೆ ಬೇಕಿರೋದು ಪರಿಸರ ವಿರೋಧಿ ಅಭಿವೃದ್ಧಿಯಲ್ಲ, ಬದಲಿಗೆ ಪ್ರಕೃತಿಯೊಂದಿಗೆ ಸಮತೋಲನ ಕಾಯ್ದುಕೊಳ್ಳುವ ಸುಸ್ಥಿರ ಅಭಿವೃದ್ಧಿ.
ಗ್ರೇಟ್ ನಿಕೋಬಾರ್ ದ್ವೀಪವನ್ನು ಕಾಂಕ್ರೀಟ್ ಕಾಡನ್ನಾಗಿ ಮಾಡುವ ಬದಲಿಗೆ ಜಾಗತಿಕ ಮಟ್ಟದ ಸುಸ್ಥಿರ ಪ್ರವಾಸೋದ್ಯಮ ಮತ್ತು ಪರಿಸರ ಸಂರಕ್ಷಣೆಯ ಮಾದರಿಯಾಗಿ ರೂಪಿಸಲು ಸಾಕಷ್ಟು ಅವಕಾಶಗಳಿವೆ. ಸರ್ಕಾರಗಳು ಕಾರ್ಪೊರೇಟ್ ಸಂಸ್ಥೆಗಳ ಲಾಭಕ್ಕಾಗಿ ಕಣ್ಣು ಮುಚ್ಚಿ ಕೂರದೆ ದೇಶದ ನೈಸರ್ಗಿಕ ಪರಂಪರೆ ಮತ್ತು ಬುಡಕಟ್ಟು ಜನರ ಹಕ್ಕುಗಳನ್ನು ರಕ್ಷಿಸುವತ್ತ ತುರ್ತು ಗಮನ ಹರಿಸಬೇಕಿದೆ. ಹಸಿರನ್ನು ಕಳೆದುಕೊಂಡು ಉಸಿರಾಡುವ ಗಾಳಿಯನ್ನೇ ವಿಷವಾಗಿಸುವ ಮುನ್ನ ನಾವು ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ಪೀಳಿಗೆಗೆ ನಾವು ಬರೀ ಬಂಜರು ಭೂಮಿಯನ್ನು ಮಾತ್ರ ಬಿಟ್ಟು ಹೋಗಬೇಕಾಗ್ತದೆ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಈದಿನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.